ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 62:11. ಕೀರ್ತನೆಗಳು 62:11. ಸರ್ವ ಅಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ ಎರಡಾವರ್ತಿ ಹೇಳಿದ್ದನ್ನು ಕೇಳಿದ್ದೇನೆ. ಸರ್ವ ಅಧಿಕಾರ ದೇವರದ್ದೇ, ಒಂದಲ್ಲ ಎರಡು ಸಲ ಹೇಳಿದ್ದನ್ನು ಕೇಳಿದ್ದೇನೆ ಅಂತ ಯಾರು ಹೇಳಿದ್ದು? ದಾವೀದರಸರು. ಆಗ ದಾವೀದರಸರ ವಾಣಿ, ದೇವರ ವಾಣಿ ದಾವೀದರಸರಿಗೆ ಕೇಳಿರಬಹುದು, ಅಥವಾ ಇತರ ಬೇರೆ ಪ್ರವಾದಿಗಳೊಂದಿಗೆ ಮಾತನಾಡುವುದನ್ನು ದಾವೀದರಸರು ಹೇಳಿರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಅಧಿಕಾರ ಅಂದರೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡುವಾಗ ಸರ್ವ ಸೃಷ್ಟಿ ಮಾಡಿದ್ದು ದೇವರೇ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಆದಿಕಾಂಡ 6ನೇ ಅಧ್ಯಾಯ 9ನೇ ಅಧ್ಯಾಯದವರೆಗೆ ನಾವು ನೋಡುವಾಗ ದೇವರ ಮಾತನ್ನ ಮೀರಿ ಹೋದಾಗ ಬರೀ 8 ಜನರನ್ನ ಉಳಿಸಿ ಬಾಕಿ ಸರ್ವ ಪ್ರಾಣಿ ಪಕ್ಷಿ ಮನುಷ್ಯರನ್ನು ಎಲ್ಲವನ್ನ ನಾಶ ಮಾಡಿದ್ದನ್ನು ನಾವು ಅಲ್ಲಿ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬರೀ 8 ಜನರನ್ನ ಮಾತ್ರ ಉಳಿಸಿದ್ರು. ಇದು ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು, ಒಂದ್ಸಲ ಭೂಮಿ ಬರೀ ಜಲ ಪ್ರಳಯದಲ್ಲೇ ನಾಶವಾಯ್ತಪ್ಪ ಅಂತ ನಮ್ಮ ಹಿರಿಯರು ಹೇಳಿದ್ದನ್ನು ನಾನು ಕೂಡ ಕೇಳಿದ್ದೇನೆ. ಆಮೇಲೆ ನೋಡಿ, ಇಸ್ರಾಯೇಲರನ್ನ ಅಂದ್ರೆ ದೇವರು ಆದುಕೊಂಡವ್ರನ್ನ ಐಗುಪ್ತ ದೇಶ ಅಂದ್ರೆ ಈಗಿನ ಈಜಿಪ್ಟ್ ದೇಶ ಅಂದ್ರೆ ಬಿಡುಗಡೆ ಮಾಡಿಕೊಂಡು ಬರುವಾಗ ಅಂಥ ಕೆಂಪು ಸಮುದ್ರದ ನೀರನ್ನೇ ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ಅವರನ್ನ ದಾಟಿಸಿಕೊಂಡು ಬಂದರು. ಅವರ ವಿರೋಧಿಗಳನ್ನು ಅಂದ್ರೆ ಐಗುಪ್ತ ದೇಶ ಈಜಿಪ್ಟರನ್ನ ಅಂದ್ರೆ ಇಸ್ರಾಯೇಲರ ವಿರೋಧಿಗಳನ್ನ ದೇವರದರೊಳಗೆ ಮುಚ್ಚಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲೂ ನೋಡಿ, ಒಂದು ಮಹಾದೊಡ್ಡ ಚಂಡಮಾರುತ, ಬಿರುಗಾಳಿ, ಬೆಟ್ಟ ಗುಡ್ಡ ಸವಿಯುವಂಥದ್ದು, ಇಡೀ ವಾಹನಗಳೇ, ದೊಡ್ಡ ದೊಡ್ಡ ಬಸ್ಸುಗಳೇ, ಲಾರಿಗಳೇ ಕೊಚ್ಚಿಕೊಂಡು ಹೋಗ್ತವೆ. ಈ ಒಣಗಿದ ಮರದ ಎಲೆಗಳು ನೀರಿನಲ್ಲಿ ಕೊಚ್ಚಿ ಹೋದಾಗೆ ಸರ್ವ ನಾಶವಾಗ್ತದೆ. ಇಡೀ ಊರನ್ನೇ ಮುಚ್ಚಿ ಬಿಡ್ತಾ ಇದ್ದಾರೆ. ಸಿಡಿಲು ಬಡೀತದೆ. ಇದೆಲ್ಲ ಯಾರು ಸಾಧ್ಯ? ಮನುಷ್ಯರಿಗೆ ಸಾಧ್ಯವಾ? ಸಾಧ್ಯವೇ ಅಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರ ಕೆಲಸವಾಗಿದೆ. ಅದಕ್ಕೆ ಅಲ್ಲಿ ಹೇಳಿದ್ದು, ಸರ್ವ ಅಧಿಕಾರವು ದೇವರದೇ ಎಂದು ದೇವರು ಒಮ್ಮೆಲ್ಲ ಎರಡಾವರ್ತಿ ಹೇಳಿದ್ದನ್ನು ಕೇಳಿದ್ದೇನೆ. ನಾನು ಒಂದ್ಸಲ ಆಕಾಶವನ್ನು ನಡಗಿಸಿದೆ, ಭೂಮಿಯನ್ನು ನಡಗಿಸಿದೆ, ಇನ್ನೊಂದ್ಸಲ ಆಕಾಶವನ್ನು ಭೂಮಿಯನ್ನು ಎರಡನ್ನು ಒಟ್ಟಿಗೆ ನಡಗಿಸುವೆನು ಎಂಬುದಾಗಿ ದೇವರು ಹೇಳಿದ್ದಾರೆ. ಈಗ ಮೊದಲು ನೋಡಿ, ದೇವರು ಮನುಷ್ಯನ ಅವತಾರವೆತ್ತಿ ಬಂದು 33 ವರ್ಷ ಜೀವಿಸಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಪ್ರಾಣ ಬಿಟ್ಟಾಗ ಅಲ್ಲಿ ಏನಾಯಿತು? ಕಲ್ವಾರಿ ಬೆಟ್ಟವೇ ಗುಡು ಅಂತ ನಡಗಿ ಹೋಯಿತು. ಈಗಿನ ಇಸ್ರೇಲ್ ದೇಶದಲ್ಲಿ ಇರುವಂಥದ್ದು ಆ ಸ್ಥಳ ಕಲ್ವಾರಿ ಬೆಟ್ಟ. ಆಮೇಲೆ ಈಗಲೂ ಕೂಡ ಒಂದೊಂದ್ಸಲ ಭೂಮಿ ಅಲ್ಲಿ ನಡುಗ್ತದೆ, ಇಲ್ಲಿ ನಡುಗ್ತದೆ ಅಂತ ನಾವು ಇವತ್ತು ಮಾಧ್ಯಮಗಳಲ್ಲಿ ಕೂಡ ನೋಡ್ತೇವೆ, ಪತ್ರಿಕೆಗಳಲ್ಲಿ ಕೂಡ ಇದನ್ನು ಓದಿ ತಿಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಭೂಮಿ ನಡುಗುವಂಥದ್ದು ಕೂಡ ಅದು ಯಾರ ಕೆಲಸ? ದೇವರ ಕೆಲಸವಾಗಿದೆ. ಇನ್ನೊಂದ್ಸಲ ಆಕಾಶವನ್ನು ಭೂಮಿಯನ್ನು ಒಟ್ಟಿಗೆ ನಡಗಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಯಾರೋ ದೇವರು. ಈ ವಿಷಯ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಇದು ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ ಕೂಡ ಇದೆ. ಇದನ್ನು ತಿಳಿಸೋರೆಲ್ಲ ಬಹಳ ಕಡಿಮೆ. ಬಹಳ ಓದಿ ತಿಳ್ಕೊಳ್ಬೇಕಾದ್ರೆ ಬಹಳ ಜ್ಞಾನವಂತರಿಗೆ ಮಾತ್ರ ಸಾಧ್ಯ. ಮಹಾಭಾರತದಲ್ಲಿಯೂ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅದನ್ನೇ ಬೋಧನೆ ಮಾಡಿದ್ದಾರೆ. ಆವಾಗ ಆಕಾಶವನ್ನು ಯಾವಾಗ ನಡುಗಿಸಂದ್ರೆ ನ್ಯಾಯ ತೀರ್ಪಿಗೆ ಕೊನೆಯ ದಿವಸ ಪರಲೋಕದ ಕೈಲಾಸದಿಂದ ಭೂಮಿಗೆ ಇಳಿದು ಬರೋರಾಗಿದ್ದಾರೆ. ಎಲ್ಲಿಗೆ? ಈಗಿನ ಇಸ್ರೇಲ್ ದೇಶದ ಜೆರುಸಲೇಮ್ ಎಂಬಲ್ಲಿಗೆ, ಎಲ್ಲಿ ಅವರನ್ನು ಶಿಲುಬೆಗೆ ಏರಿಸಿ ಕೊಂದು ಸಮಾಧಿ ಮಾಡಲ್ಪಟ್ಟಿತೋ ಅದೇ ಊರಿಗೆ ಮತ್ತೆ ಬೆಂಕಿಯ ಮಧ್ಯದಲ್ಲಿ ಲಕ್ಷಾನು ಲಕ್ಷ ದೇವದೂತರೊಂದಿಗೆ ಅವರು ಬರೋರು ಆಗಿದ್ದಾರೆ. ಬೆಂಕಿಯ ಮಧ್ಯದಲ್ಲಿ ಬರೀ ವಾಣಿ ಮಾತ್ರ ಕೇಳೋದು, ಬೆಂಕಿಯ ರೂಪವನ್ನು ಮಾತ್ರ ನಾವು ಕಾಣಬಹುದು. ಅದುವೇ ಇವತ್ತು ಸಿಡಿಲಾಗಿದೆ ನೋಡಿ. ಆಕಾಶದಲ್ಲಿ ಬಡ ಅಂತ ಗುಡುಗು, ಆ ಜೋರಾಗಿ ಬಡಾರಂತ ಗುಡುಗು ಬಡದಾಗ ಬೆಂಕಿಯ ರೂಪ ಭೂಮಿಗೆ ಇಳಿದು ಬರುತ್ತದೆ. ಅದುವೇ
ದೇವರ ಮಾತು ಗರ್ಜನೆ ಬೆಂಕಿಯ ರೂಪ. ಅದಕ್ಕೆ ಯಾರಾದರೂ ತಡೆ ಇದೆಯೋ? ತಡೆಯೇ ಇಲ್ಲ. ಹಾಗೆ ಸರ್ವ ಅಧಿಕಾರ ಯಾರದ್ದಾಗಿದೆ? ದೇವರದ್ದಾಗಿದೆ. ಅದಕ್ಕೆ ಹೇಳಿದ್ದರಿಂದ ಹೊರಡುವಾಗ ಆಕಾಶವು ತುತ್ತೂರಿ ನಾದದೊಂದಿಗೆ ಶಂಖದೊಂದಿಗೆ ಹೊರಟು ಬರುತ್ತಾರೆ. ಆಗ ಆಕಾಶವನ್ನು ಕೂಡ ಗುಡು 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 ಅಂತ ನಡುಗಿಸ್ತಾರೆ, ಭೂಮಿಯನ್ನು ಕೂಡ ನಡುಗ್ತದೆ. ಆಗ ಪರಿಶುದ್ಧರಾಗಿ ಸತ್ತವರ ಜೀವ ಮೇಲೆ ಎದ್ದು ಬರುತ್ತದೆ. ಅವರು ಕೂಡ ಅವರೊಂದಿಗೆ ತಿರುಗಾಡ್ತಾರೆ ಜೆರುಸಲೇಮಿನಲ್ಲಿ. ಅಂಥವರು ಮಾತ್ರ ಪರಲೋಕಕ್ಕೆ ಹೋಗಲು ಸಾಧ್ಯವಾಗಿದೆ. ಪುನರುತ್ಥಾನ ಎಲ್ರಿಗೂ ಆಗ್ತದೆ ಆತ್ಮಕ್ಕಾಗಿ. ಆದರೆ ಅನೀತಿವಂತರು, ದುಷ್ಟರು, ಕೆಟ್ಟವರು ನರಕಕ್ಕಾಗಿ ಪುನರುತ್ಥಾನಗೊಳ್ಳುತ್ತಾರೆ. ಪರಿಶುದ್ಧರು ಪುನರುತ್ಥಾನಗೊಳ್ಳುವುದು, ದೇವರು ಪುನರುತ್ಥಾನಗೊಳಿಸುವುದು ಪರಲೋಕಕ್ಕೆ ಹೋಗುವುದಕ್ಕಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಸರ್ವ ಅಧಿಕಾರ ಯಾರದಾಗಿದೆ? ದೇವರದ್ದಾಗಿದೆ. ಒಬ್ಬ ಒಂದು ಎಂಥ ಈಗಲೇ ನಾವು ಹಿಂದೆ ತಿಳ್ಕೊಂಡಾಗ ಎಂಥ ಕೋಟ್ಯಾಧಿಪತಿಯ ಆಗಿರ್ಬೋದು, ಎಂಥ ದೊಡ್ಡ ರೌಡಿಯೇ ಆಗಿರ್ಬೋದು, ಕಡೆಗೆ ಅವನ ಹೆಣಗಳು ಏನಾಗ್ತವೆ? ರೋಡಿಂದ ಅಲ್ಲಿ ಇಲ್ಲಿ ಆದಿ ಬೀದಿಯಲ್ಲಿ ಬೀಳ್ತವೆ. ಅವನಿಗಿಂತ ಬಿಗುವಾದ ರೌಡಿಗಳು ಅವ್ರಿಗಿಂತ ಬಿಗುವಾದ ರೌಡಿಗಳು ಕೊಲ್ತಾರೆ. ಆ ದೊಡ್ಡ ದೊಡ್ಡ ಕಾಯಿಲೆಗಳು, ರಾಶಿ ರಾಶಿ ಹೆಣಗಳು ಬಿತ್ತು ನೋಡಿ. ಕೊರೋನಾದಲ್ಲಿ ಎಂಥ ಪರಿಸ್ಥಿತಿ ಬಂದು ಹೋಯಿತು. ಇದೆಲ್ಲ ಯಾರಿಂದ ಬಂತು? ಸರ್ವಾಧಿಕಾರ ದೇವರಿಂದ. ದುಷ್ಟರನ್ನು ಸಂಹಾರ ಮಾಡದೆ ಬಿಡುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾರೆ. ಅದಕ್ಕೆ ಮೊದಲು ನಾನು ಪ್ರತಿಯೊಬ್ಬರಿಗೂ ನನ್ನ ವಿಷಯವನ್ನು ಅವರ ಕಿವಿಗೆ ತಲುಪಿಸುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಅದುವೇ ಇವತ್ತು ಬೈಬಲ್ ಮುಖಾಂತರ, ವೇದಗಳ ಮುಖಾಂತರ, ಮಹಾಭಾರತದ ಮುಖಾಂತರ, ಭಗವದ್ಗೀತೆ ಮುಖಾಂತರ, ಪುರಾಣ ಮುಖಾಂತರ ಸರ್ವ ಸೃಷ್ಟಿಕರ್ತನಾದ ದೇವರ ಭಗವಂತ ಪರಮಾತ್ಮನ ಸಾಕ್ಷಾತ್ ಪರಬ್ರಹ್ಮನ ಮಾತು ಅಲ್ಲಿ ಎಲ್ಲ ಜನಗಳಿಗೆ ಹೋಗುವಂಥದ್ದು ಇದುವೇ. ಆಮೇಲೆ ಸರ್ವನಾಶ. ಅದಕ್ಕೆ ಹೇಳಿದ್ದು ಸರ್ವಾಧಿಕಾರ ದೇವರದೇ ಎಂದು ದೇವರು ಎರಡಾವರ್ತಿ ಹೇಳಿದ್ದನ್ನು ಕೇಳಿದ್ದೇನೆ. ಆಗ ದಾವೀದರಸರ ಮುಖಾಂತರವೇ ಮಾತಾಡಿರ್ಬೋದು, ಅಥವಾ ಬೇರೆ ಪ್ರವಾದಿಗಳ ಮುಖಾಂತರ ಮಾತನಾಡುವಾಗ ವಾಣಿ ದಾವೀದರಸರಿಗೆ ಕೇಳಿಸಿರಬಹುದು. ಹಾಗೆ ಇವತ್ತು ಗ್ರಂಥಗಳ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಉದಾಹರಣೆಗೆ ಯಾರಾದರೂ ಇದು ತಿಳಿದುಕೊಳ್ಳದವರು ಇದ್ದರೆ, ಇವತ್ತು ಯೂಟ್ಯೂಬಲ್ಲಿ ಸಂದೇಶವನ್ನು ಕೇಳುವವರಿಗೆ ನನ್ನ ಮುಖಾಂತರ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಅನೇಕರು ಬೈಬಲು, ಮಹಾಭಾರತ, ಭಗವದ್ಗೀತೆ, ಪುರಾಣ, ವೇದಗಳನ್ನು, ಪುರಾಣಗಳನ್ನೆಲ್ಲ ಓದಿದ್ರು ಕೂಡ ಇದೊಂದು ಜ್ಞಾನವು ಯಾರಿಗೂ ಗೊತ್ತಿರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಆದುಕೊಂಡವರ ಮುಖಾಂತರ ಇವತ್ತು ದೇವರು ತಿಳಿಯಪಡಿಸುವವರಾಗಿದ್ದಾರೆ. ಬಹಳ ಎಚ್ಚರ. ಅದಕ್ಕೆ ನಾವು ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಂಡೆಯಾಗಿ ಜೀವಿಸಿ ಭೂಲೋಕದ ಜೀವನವನ್ನು ಪರಿಶುದ್ಧರಾಗಿ ನಾವು ಮುಗಿಸಬೇಕಾಗಿದೆ, ದೇವರ ಒಂದು ಪ್ರೀತಿಯಿಂದ. 12ನೇ ವಚನ, ಕೀರ್ತನೆಗಳು 62:12. ಕರ್ತನೇ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಲ್ಲವೇ? ಕರ್ತನೆ ಅಂದರೆ ದೇವರೇ, ನೀನು ಪ್ರೀತಿ ಸ್ವರೂಪನಾಗಿ. ನೋಡಿ, ಪ್ರೀತಿಯಿಂದ ಪ್ರತಿಯೊಬ್ಬರಿಗೆ ತಿಳಿಯಪಡಿಸುವಂಥದ್ದು. ಆದರೆ ಕೆಲವರನ್ನ ದೇವರು ಏನು ಮಾಡ್ತಾರೆ? ನನಗೆ ಬೇಕೇ ಬೇಕು, ನನ್ನ ಸೇವಕರಾಗಿ ನೀವು ಬೇಕೇ ಬೇಕು ಅಂಥೇಳಿ ಆದುಕೊಳ್ತಾರೆ. ಅಂಥವ್ರನ್ನ ತಾಯಿ ಗರ್ಭದಿಂದಲೇ ಕೆಲವರನ್ನ ಆದುಕೊಳ್ತಾರೆ, ಕೆಲವರನ್ನು ಪ್ರಾಪಂಚಿಕದಿಂದ ಆದುಕೊಳ್ತಾರೆ. ಅವರು ಯಾವುದೇ ಕಾರಣಕ್ಕೂ ದೇವರ ದರ್ಶನವಾದ ಮೇಲೆ ಅವರನ್ನು ದೇವರೇ ನಡೆಸೋರಾಗಿದ್ದಾರೆ. ಹಿಂದಿನ ಈ ಲೋಕದ ಜೀವನಗಳಿಗೆ, ಅವರ ಆಸೆ ಪಾಸಗಳಿಗೆ, ಬೇಡದ ವಿಚಾರಗಳಿಗೆ ಹೋಗುವುದಿಲ್ಲ ಅಂಥೇಳಿ ಹಿಂದೆ ನಾವು ಬಹಳಷ್ಟು ಸಲ ನಾವು ತಿಳಿದುಕೊಂಡಿದ್ದೇವೆ. ಅದು ಒಂದು ಪ್ರೀತಿ. ಇನ್ನೊಂದು ಪ್ರೀತಿ ಏನಂದರೆ, ಯಾರೊಬ್ಬರೂ ನಾಶವಾಗಬಾರದು, ಭೂಲೋಕದ 4 ದಿಕ್ಕಿನಿಂದಲೂ ನನ್ನ ಕಡೆಗೆ ಬರಬೇಕು ಅಂತೇಳಿ ದೇವರು ಇವತ್ತು ಕೂಡ ಕಾಯ್ತಾ ಇದ್ದಾರೆ. ಅದನ್ನೇ ಈಗ ಸ್ವಲ್ಪ ಹಿಂದೆ ಹೇಳಿದ್ದು, ಒಂದೊಂದು ಗ್ರಂಥಗಳ ಮೂಲಕ ಜನರು ಏನು ಮಾಡ್ತಾರೆ? ದೇವರು ಜನಗಳಿಗೆ ತಿಳಿಯಪಡಿಸ್ತಾ ಇದ್ದಾರೆ. ಅದುವೇ ದೇವರ ಪ್ರೀತಿಯಾಗಿದೆ. ಇವತ್ತು ನನಗೆ ಹೇಗೆ ಇತರರ ಮೂಲಕ ತಿಳಿಸಿದ್ರು, ದರ್ಶನ ಕೊಟ್ಟರು, ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಹಾಗೆ ಇವತ್ತು ನನ್ನ ಮೂಲಕವೂ ಕೂಡ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಇದೊಂದು ದೇವರ ಪ್ರೀತಿಯಾಗಿದೆ. ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂಥವನಲ್ಲವೇ? ಅವರ ಕೃತ್ಯ ಅಂದರೆ ದೇವರು ಆದುಕೊಂಡವರನ್ನ ದೇವರೇ ನಡೆಸುತ್ತಾರೆ. ಒಂದು ವೇಳೆ ಗರ್ವ ಅಹಂಕಾರದಲ್ಲಿ ಹೋಗುವುದಾದರೂ ಅವರ ಕಡೆಗೆ ಅವರಿಗೆ ತಕ್ಕಾದ ಶಿಕ್ಷೆ, ಅಥವಾ ಮಾತನ್ನು ಕೇಳದೆ ದುಷ್ಟತನದಲ್ಲಿ ಇರೋರಿಗೆ ಅವರಿಗೊಂಥರ ಶಿಕ್ಷೆ. ದೇವರ ವಿಷಯವೇ ಅವರ ಕಿವಿಗೆ ಬೀಳದೆ ಹೋದರೆ ಅಂಥವ್ರಿಗೆ ಆ ಒಂದು ಮನುಷ್ಯನ ಇವತ್ತು ಇಲ್ಲ. ಒಂದಲ್ಲ ಒಂದು ಗ್ರಂಥಗಳ ಮೂಲಕ ದೇವರು ವಿಷಯಗಳನ್ನು ತಲುಪಿಸ್ತಾರೆ. ಯಾರು ಕೇಳೋದಿಲ್ವೋ, ಗರ್ವ ಅಹಂಕಾರದಲ್ಲಿ ನಡೀತಾರೋ ಅವರಿಗೆ ಶಿಕ್ಷೆ. ಅದಕ್ಕೆ ಅವರವರ ಪ್ರತಿಫಲಗಳಿಗೆ ತಕ್ಕಾದ, ಕೃತ್ಯಗಳಿಗೆ ತಕ್ಕಾದ ಶಿಕ್ಷೆ.
ಅಂತೇಳಿ 1 ಕೊರಿಂಥಿ 5ನೇ ಅಧ್ಯಾಯ 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ದೇವಮಾನವರ ಮೂಲಕ ದೇವರು ಇದು ಒಂದು ದೇವಮಾನವ ಹೇಳಿದ್ದಾನೆ. ಏನಪ್ಪ ಅಂದರೆ ಅವರು ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಯಥಾಸ್ಥಿತಿಗಾಗಿ ಯೇಸು ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವೆಲ್ಲರೂ ಕೂಡಿ ಬರಲೇಬೇಕು ಅಂತೇಳಿ. ಅಂದರೆ ಪರಮಾತ್ಮ ಭಗವಂತ ಅಲ್ಲಾಹ್ ಅಕ್ಬರ್ ಆಗಿದ್ದಾರೆ, ದೇವರು ಯೇಸು ಕ್ರಿಸ್ತನು ಆಗಿದ್ದಾರೆ. ಹಾಗೆ ಇವತ್ತು ಪ್ರತಿ ಮಾಡಿದಕ್ಕೆ ಒಳ್ಳೆ ಕಾರ್ಯ ಈ ಭೂಲೋಕದಲ್ಲಿ ಕೂಡ ಅನೇಕ ಕಷ್ಟ ಸಂಕಟ ದುಃಖಗಳು ಬರ್ಬೋದು. ಆದರೆ ದೇವರು ಸಹಾಯಕ. ನಾಡಿದು ಪರಿಶುದ್ಧರಾಗಿ ನಾವು ಭೂಲೋಕದಲ್ಲಿ ಸಾಯುವುದಾದರೆ ನೇರವಾಗಿ ದೇವರ ಬಳಿಗೆ ಹೋಗಬಹುದು. ಇಲ್ಲದಿದ್ದರೆ ಈ ಭೂಲೋಕದಲ್ಲಿ ಕೂಡ ವಿರುದ್ಧವಾಗಿ ನಡೆದವರಿಗೆ ನಾನಾ ಥರದ ಕಷ್ಟ ಸಂಕಟ ದುಃಖಗಳನ್ನು ನಾವು ಕಾಣಬಹುದು, ಕಿವಿಯಾರೆ ಕೇಳಬಹುದು. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಕೂಡ ದೇವರು ನಮ್ಮನ್ನು ತಳ್ಳಿಬಿಡ್ತಾನೆ, ಅಂತವರನ್ನ ನೇರವಾಗಿ ನರಕಕ್ಕೆ ಹೋಗ್ಬಿಡ್ತಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನ ಬಹಳ ಸ್ಪಷ್ಟವಾಗಿ ನಮ್ಮನ್ನು ಎಚ್ಚರಿಸ್ತದೆ. ಮತ್ತು ಇಡೀ ಬೈಬಲು, ಮಹಾಭಾರತ, ಭಗವದ್ಗೀತೆ, ಕುರಾನ್ ಕೂಡ ಎಲ್ಲವನ್ನು ಓದಿದಾಗ ಪ್ರತಿಯೊಂದು ಶಿಕ್ಷೆ ಶಾಪವೇ ಅಲ್ಲಿ ಜಾಸ್ತಿ, ಆಶೀರ್ವಾದ ಬಹಳ ಕಡಿಮೆಯಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಪ್ರತಿಯೊಬ್ಬರಿಗೆ ಅವರವರ ಕೃತ್ಯಗಳಿಗೆ ದೇವರು ತಕ್ಕ ಪ್ರತಿಫಲವನ್ನು ಕೊಡ್ತಾನೆ, ಭೂಲೋಕದಲ್ಲಿಯೇ ಕೊಡ್ತಾನೆ. ಆಮೇಲೆ ನಾಡಿದ್ದು ನರಕ ಆತ್ಮಕ್ಕೂ ಕೂಡ ನ್ಯಾಯ ತೀರ್ಪಿನ ದಿವಸ ಆತ್ಮಕ್ಕೂ ಕೂಡ ಬಹಳ ನರಕ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಬಹಳ ಎಚ್ಚರದಿಂದ ನಾವು ಜೀವಿಸ್ತಾ ಇರಬೇಕು. ಏನಿಲ್ಲ ಅಂತ ಹೇಳ್ತಾರೆ, ಅದು ಅಜ್ಞಾನಿಗಳು ಹೇಳುವಂಥದ್ದು. ಅಂಥವ್ರನ್ನ ದೇವರು ಕೈ ಬಿಟ್ಟಿದ್ದಾನೆ ಅಂತ ಇದರ ಅರ್ಥವಾಗಿದೆ. ಅದಕ್ಕೆ ಹೇಳಿದ್ದಾರೆ, ನನ್ನ ಜ್ಞಾನವನ್ನು ನಾನು ಎಲ್ಲರಿಗೂ ಕೊಡೋದಿಲ್ಲ, ಎಲ್ಲರಿಗೂ ನಾನು ಪರಲೋಕದ ವಿಷಯವನ್ನು ತಿಳಿಸುವುದಿಲ್ಲ ಎಂಬುದಾಗಿ. ಅದಕ್ಕೆ ದೇವರು ಕೂಡ ಯೇಸುಸ್ವಾಮಿ ಕೂಡ ಹೇಳಿದ್ದು ಒಂದು ಮಾತು, ಅದೇ ತಂದೆಯು ನನಗೆ ಕೊಟ್ಟವರಿಗೆ ಮಾತ್ರ ತಂದೆಯನ್ನು ನಾನು ತಿಳಿಯಪಡಿಸುವೆನು. ನೋಡಿ, ಎಲ್ರಿಗಿಲ್ಲ. ತಂದೆಯು ನನಗೆ ಯಾರನ್ನು ಕೊಟ್ಟರು ಅವರಿಗೆ ಮಾತ್ರ ನಾನು ತಂದೆ ಏನಂದರೆ ಪರಲೋಕ ರಾಜ್ಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಜೀವ ಮರಣ ಆಶೀರ್ವಾದ ಅವನ್ನು ಪ್ರತಿಯೊಂದನ್ನು ತಿಳಿಸ್ತೇನೆ ಅಂತೇಳಿ. ಹಾಗೆ ಎಲ್ಲರಿಗೂ ಕೂಡ ಇಲ್ಲ. ಇದನ್ನು ಯಾರ್ಯಾರು ಕೇಳ್ತಾ ಇದ್ದಾರೋ, ಇವತ್ತು ಬೈಬಲ್ ಇರ್ಬೋದು, ವೇದಗಳಿರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಪುರಾಣ ಇರ್ಬೋದು, ಬಹಳ ಎಚ್ಚರ ಅದನ್ನು ತಿಳ್ಕೊಂಡು ದರ್ಶನವಾದ ಮೇಲೆ ದೇವರ ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರತಿ ಒಂದಕ್ಕೂ ನ್ಯಾಯ ತೀರ್ಪು ಕೊಡುವವರು ದೇವರಾಗಿದ್ದಾರೆ. ಇಲ್ಲಿಗೆ ಕೀರ್ತನೆಗಳು 62ನೇ ಅಧ್ಯಾಯ ಮುಕ್ತಾಯವಾಯಿತು. ಈಗ 63ನೇ ಕೀರ್ತನೆಗೆ ಹೋಗೋಣ. ಇದರ ಮುಖ್ಯಾಂಶಗಳು ಏನಪ್ಪ ಅಂದರೆ, ಭಕ್ತನು ದೇವ ದರ್ಶನವನ್ನು ಕಾಂಕ್ಷಿಸಿ ಸಂತೃಪ್ತಿ ಹೊಂದಿದ್ದು. ನೋಡಿ, ಎಲ್ಲರಿಗೂ ದೇವರ ದರ್ಶನವನ್ನು ಕಾಣಲು ಸಾಧ್ಯವಿಲ್ಲ. ದೇವರ ದರ್ಶನ ಅಂದರೆ ಏನು? ಅನೇಕ ಕಷ್ಟ ಸಂಕಟ ದುಃಖ ಕಾಯಿಲೆಗಳಿಂದ ನಾನಾ ರೀತಿಯಿಂದ ಬಿಡುಗಡೆ ಮಾಡಿ ಒಳ್ಳೆತನಕ್ಕೆ ಒಳ್ಳೆ ಜೀವಿತಕ್ಕೆ ಅದ್ಭುತ ಕಾರ್ಯಗಳನ್ನ ಮಾಡಿ ನಡೆಸುವಂಥದ್ದು. ಒಬ್ಬೊಬ್ಬರಿಗೆ ಏನಾಗ್ತದೆ ಅಂದರೆ ಪರಲೋಕ ಮೇಲೆ ವಾಣಿಯು ಕೇಳ್ಬೋದು, ಯಾರ ಮುಖಾಂತರನೋ ಬಂದು ನಮಗೆ ದೇವರು ಕಷ್ಟಕಾಲದಲ್ಲಿ ಇನ್ನೊಬ್ಬರ ಸಹಾಯ ಮಾಡುವಂಥದ್ದು, ಅಥವಾ ಬೈ ಕಿವಿಗೆ ಮಾತು ಕೇಳುವಂಥದ್ದು, ಯಾವುದೊಂದು ಮನುಷ್ಯನ ರೂಪದಲ್ಲಿ ನಮಗೆ ಕನಸು ಕಾಣುವಂಥದ್ದು, ಒಳ್ಳೆ ಜ್ಞಾನದಲ್ಲಿ ಕೊಟ್ಟು ನಮ್ಮನ್ನು ನಡೆಸುವಂಥದ್ದು, ಅನೇಕ ಕೇಡು ಗಂಡಾಂತರ ಮರಣ ಪಾಶ ಶತ್ರುಗಳ ಕೈಯಿಂದ ಬಿಡಿಸಿ ನಮ್ಮನ್ನು ರಕ್ಷಿಸುವಂಥದ್ದು. ಇದುವೇ ಆಗಿದೆ ದೇವರ ರಕ್ಷಣೆಯಾಗಿದೆ, ದೇವರ ಒಂದು ದರ್ಶನವಾಗಿದೆ. ಸಂತೃಪ್ತಿ ಹೊಂದಿದ್ದು, ಆಗ ನಾವು ಸಂತೋಷಗೊಳ್ಳಲೇಬೇಕು. ದೇವರು ನನ್ನ ಜೀವಿತದಲ್ಲಿ ಸಿಕ್ಕಿದ್ದಾರೆ, ನಡೆಸ್ತಾ ಇದ್ದಾರೆ, ಇದು ದೇವರ ಕಾರ್ಯ, ಬೇರೆ ಯಾವ ಕಾರ್ಯ ಅಲ್ಲ, ದೇವರು ನಮಗೆ ಸಿಕ್ಕಿದ್ದಾನೆ ಎಂಬುದಾಗಿ ನಾವು ಸಂತೋಷಗೊಳ್ಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ವಿಷಯ 63ನೇ ಕೀರ್ತನೆಯಲ್ಲಿ ಒಂದೊಂದೇ ವಚನಗಳನ್ನು ತಿಳಿದುಕೊಳ್ಳೋಣ. ಕೀರ್ತನೆಗಳು 63:1. ದೇವರೇ, ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಮರುಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕುಂದಿ ಹೋಗುತ್ತದೆ. ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ದೇವರೇ ನೀನೇ ನನ್ನ ದೇವರು, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನನ್ನನ್ನು ರಕ್ಷಿಸಿದ್ಯಾ, ದರ್ಶನ ಕೊಟ್ಟಿದ್ಯಾ, ಇನ್ನಿನ್ನು ನನಗೆ ದರ್ಶನ ಕೊಡಪ್ಪ ಅಂತೇಳಿ ದಾವೀದರಸರು ದೇವರಲ್ಲಿ ಪ್ರಾರ್ಥಿಸಿದರು. ಹಾಗೆ ನಾವು ಕೂಡ ಆ ಒಂದು ಕುತೂಹಲದಿಂದ ದೇವರಲ್ಲಿ ದರ್ಶನಕ್ಕಾಗಿ ಕಾಯ್ತಾ ಇರಬೇಕು, ಪ್ರಾರ್ಥಿಸಬೇಕು. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ. ನೋಡಿ, ಒಂದು ಕಡೆ ಹೋಗುವಾಗ ಆಯಾಸ, ಬಿಸಿಲು, ನೀರಿಲ್ಲದೆ ನನಗೆ ಎಲ್ಲಿ ನೀರು ಸಿಗ್ತದಪ್ಪ, ಎಲ್ಲಿ ಸ್ನಾನ ಮಾಡಬೇಕು, ಎಲ್ಲಿ ಕುಡಿಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಒಂದು ಪ್ರಾಣಿಗಳು ನೀರಿಗಾಗಿ ಓಡ್ತಾ
ಓಡ್ತಾ ಇರ್ತವೆ, ಮನುಷ್ಯರು ಓಡ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಮನಸ್ಸು ದೇವರ ಕಡೆಗೆ ಓಡ್ತಾ ಇರಬೇಕು, ದೇವರಿಗಾಗಿ. ನನ್ನ ಆತ್ಮವು ನೀರಿಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕುಂದಿ ಹೋಗುತ್ತದೆ. ನೀರಿಲ್ಲದೆ ನಮ್ಮ ಯಾವುದೇ ಊಟ ಆಗಲಿ, ಎಂಥ ಮಾಂಸ, ಎಂಥ ಬಿರಿಯಾನಿ, ಎಂಥ ಊಟ ಆದರೂ ಬೇಡವೇ ಬೇಡ. ಮುಖ್ಯವಾಗಿ ನಮಗೆ ಕುಡಿಯಲಿ ಬೇಕಾಗಿದೆ ಯಾವುದು? ನೀರು. ನೀರಿಲ್ಲದೆ ಶರೀರವು ಕೂಡ ಒಣಗಿ ಹೋಗ್ತದೆ, ಹಾಳಾಗಿ ಹೋಗ್ತದೆ. ಹಾಗೆ ದೇವರೊಂದು ಆಶೀರ್ವಾದ ಇಲ್ಲದಿದ್ದರೆ ನಾವು ಕೂಡ ಒಣಗಿ ಹೋಗ್ತೇವೆ. ಅದಕ್ಕಾಗಿ ನಾವು ದೇವರಲ್ಲಿ ಕಾಯ್ತಾ ಇರಬೇಕು, ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳ